ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ಪಡೆಯೋರು ಎಚ್ಚರ ಎಚ್ಚರ, ಬಿ ಕೇರ್ಫುಲ್. ನೀವು ಕೂಡ ಹೀಗೆ ಮೋಸ ಹೋಗಬೇಡಿ. ಪ್ರಿಯ ವೀಕ್ಷಕರೇ, ಬೆಂಗಳೂರಿನಲ್ಲಿ ಬಾಡಿಗೆ ಅಡ್ವಾನ್ಸ್ ಸ್ಕ್ಯಾಮ್ ಸಿಕ್ಕಾಪಟ್ಟೆ ನಡೀತಾ ಇದೆ. ಅಡ್ವಾನ್ಸ್ ಕೊಟ್ರೆ ವಾಪಸ್ ಬರೋದೇ ಡೌಟ್. ಹಾಗಾದ್ರೆ ಬೆಂಗಳೂರು ರೆಂಟ್ ಸ್ಕ್ಯಾಮ್ ಅಂದ್ರೆ ಏನು? ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಯಾಕೆ ಈ ರೀತಿಯಾಗಿ ದೊಡ್ಡ ಒಂದು ಸಕ್ರಿಯವಾಗಿ ಈ ಜಾಲ ಈ ತರ ಮೋಸ ಮಾಡ್ತಾ ಇದೆ? ಪ್ರಿಯ ವೀಕ್ಷಕರೇ, ರಾಜಧಾನಿ ಬೆಂಗಳೂರಿನ ದೇಶದ ವಿವಿಧ ಭಾಗಗಳಿಂದ ಇಲ್ಲಿಗೆ ಕೆಲಸ ಆರಿಸಿಕೊಂಡು ಕೆಲಸ ಮಾಡೋಕೆ ಬೆಂಗಳೂರಿಗೆ ಬರ್ತಾರೆ. ಆದರೆ ಮನೆ ಬಾಡಿಗೆಗಳನ್ನ ಹೆಚ್ಚಾಗಿ ಅವಲಂಬಿತರಾಗ್ತಾರೆ, ಆಶ್ರಯನ ಪಡೆದುಕೊಳ್ಳೋಕೆ ಸಾಕಷ್ಟು ಕಷ್ಟಪಡ್ತಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ರೆಂಟ್ ಬಾಡಿಗೆ ಮನೆ ಅಂತಂದರೆ ಒಂದು ರೀತಿ ವ್ಯಾಪಾರ, ಒಂಥರ ಬಿಸ್ನೆಸ್ ಅಂತ ಮಾಡಿಫೈ ಮಾಡ್ಕೊಂಬಿಟ್ಟಿದ್ದಾರೆ. ಈ ಒಂದು ಒಳ್ಳೆಯ ಏರಿಯಾದಲ್ಲಿ, ನಾವು ಸ್ಟ್ಯಾಂಡರ್ಡ್ ಆಗಿರೋ ಏರಿಯಾದಲ್ಲಿ ಒಂದು ಮನೆ ಬಾಡಿಗೆ ಸಿಕ್ಕರೆ ಸಾಕು ಅಂತ ಈಗ ಜನ ಕಾಯ್ತಿರ್ತಾರೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಈ ಬಾಡಿಗೆದಾರರು ಭಾಳ ಒಂದೇನು ಅಡ್ವಾನ್ಸನ್ನು ಪಡೆದುಕೊಂಡು ಸಾಕಷ್ಟು ಮೋಸಗಳನ್ನು ಮಾಡಿದ್ದಾರೆ. ಏನು ಇಂಥ ಸಾಕಷ್ಟು ಒಂದೇನು ಮೋಸ ಹೋಗಿರುವಂಥ ಸಂಬಂಧಪಟ್ಟಂತೆ ಈ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬಾಡಿಗೆದಾರರು ಒಂದು ದೊಡ್ಡ ಸಮಸ್ಯೆನೇ ಅಂತಲೇ ಹೇಳ್ಬೋದು. ಇನ್ನು ಸಿಲಿಕಾನ್ ಸಿಟಿಯ ಜನರು ಬಾಡಿಗೆಗೆ ರೆಂಟ್ ಮನೆ ಪಡೆಯೋದು ಒಂದು ರೀತಿ ದೊಡ್ಡ ಹರಸಾಹಸದ ಕೆಲಸ. ಇನ್ನು ಕೆಲವರು ಒಂದು ಮೂಲ ಸೌಕರ್ಯ ಇರಬೇಕಂತ, ಒಂದು ಸ್ಟ್ಯಾಂಡರ್ಡ್ ಆಗಿರುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಇರುವಂಥ ಒಂದು ನೆಮ್ಮದಿಯ ಜಾಗವನ್ನು ಕೂಡ, ಬಾಡಿಗೆಗೆ ಮನೆಗಳನ್ನು ಕೂಡ ಹೆಚ್ಚಾಗಿ ಹುಡುಕ್ತಾರೆ. ಇನ್ನು ಬಾಡಿಗೆ ಮನೆ ಮತ್ತು ನೀಡುವ ಮಾಲೀಕರು ಕೂಡ ಕೆಲವೊಂದು ಏನು ಸ್ಟ್ರಿಕ್ಟ್ ರೂಲ್ಸನ್ನು ಹಾಕ್ತಾರೆ, ಕಟ್ಟುನಿಟ್ಟಿನ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಹಾಕ್ತಾರೆ. ಇನ್ನು ಪ್ರಮುಖವಾಗಿ ಬಾಡಿಗೆದಾರರು ಒಂದು ಬಾಡಿಗೆಗೂ ಮುನ್ನ ಪಾವತಿಸಿದಂತಹ ಏನು ಡೆಪಾಸಿಟ್ ವಿಚಾರದಲ್ಲಿ ಹೆಚ್ಚು ಈಗ ಹುಷಾರಾಗಿರಬೇಕು. ಕೆಲವರು 1 ವರ್ಷದಲ್ಲಿ ಬಾಡಿಗೆ ಮೊತ್ತವನ್ನು ಅಡ್ವಾನ್ಸ್ ಆಗಿ ಪಡೆದುಕೊಂಡು ಮೊದಲೇ ಪಡೆದುಕೊಳ್ತಾರೆ, ಆನಂತರ ವಾಪಸ್ಸನ್ನು ತಿರ್ಗಿಸೋಕೆ ಹೋಗೋದಿಲ್ಲ. ಇನ್ನು ಒಪ್ಪಂದದ ಪ್ರಕಾರ ಬಾಡಿಗೆದಾರರು ಮನೆ ಖಾಲಿ ಮಾಡುವ ಸಂದರ್ಭದಲ್ಲಿ ಅಡ್ವಾನ್ಸ್ ಅಥವಾ ಏನು ಡೆಪಾಸಿಟ್ ಹಣವನ್ನು ಏನು ಮಾಲೀಕರಿಗೆ ವಾಪಸ್ ಕೊಡಬೇಕು. ಆದರೆ ಇತ್ತೀಚಿನ ಈ ಮಾಲೀಕರು ಈ ಒಂದು ಹಣ ವಾಪಸ್ ನೀಡದೆ ಸತಾಯಿಸ್ತಾ ಇದ್ದರು. ಇನ್ನು ಹಲವು ದೂರುಗಳು ಕೂಡ ಈಗಾಗಲೇ ಕೇಳಿ ಬಂದಿರುವಂಥದ್ದು. ಅಲ್ಲದೆ ಈಗ ಕೆಲವೊಂದು ಪೊಲೀಸ್ ಠಾಣೆಗೂ ಈಗಾಗಲೇ ಮೆಟ್ಟಿಲೇರಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಇದು ಒಂದು ದೊಡ್ಡ ಹಗರಣನೆ ಅಂತಲೇ ಹೇಳ್ಬೋದು. ಹೌದು, ಹಾಗಾದರೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಏರಿಯಾದಲ್ಲಿ ಮನೆ ಮಾಲೀಕರು ಲಕ್ಷಾಂತರ ರೂಪಾಯಿನ ಒಂದು ಅಡ್ವಾನ್ಸನ್ನು ಪಡೆದುಕೊಂಡು ಅದನ್ನು ಮನೆ ಖಾಲಿ ಮಾಡುವಾಗ ಬಾಡಿಗೆದಾರರಿಗೆ ಹಿಂದಿರುಗಿಸುವ ಎಂಬ ಒಂದು ಕೊಡೋಲ್ಲ ಅನ್ನೋ ಒಂದು ಆರೋಪ ಇತ್ತು. ಈ ಬಗ್ಗೆ ಬಾಡಿಗೆದಾರರು ಕೂಡ ಸಾಕಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಕೂಡ ಹಂಚಿಕೊಂಡಿದ್ರು, ನೋವನ್ನು ಕೂಡ ತೋಡ್ಕೊಂಡಿದ್ರು. ಇನ್ನು ಬೆಂಗಳೂರಿನಲ್ಲೂ ಕೂಡ ಇಂತಹ ಅನೇಕ ಬಾಡಿಗೆದಾರರು ತಮ್ಮ ಮನೆ ಮಾಲೀಕರು ತಮ್ಮ ಭದ್ರತೆ ಠೇವಣಿಯನ್ನು ಒಂದು ಡೆಪಾಸಿಟನ್ನು ಕೊಡದೆ ಇಲ್ಲೊಂದು ಪ್ರಕರಣವೊಂದು ಈಗಾಗಲೇ ಬಂದಿರುವಂಥದ್ದು. ಒಬ್ಬ ಬಾಡಿಗೆದಾರ ಏನಿರ್ತಾನಲ್ಲ, ಅವನಿಗೆ ಕೊಟ್ಟಂಥ ಅಡ್ವಾನ್ಸ್ ಕೊಡದೆ ಈಗಾಗಲೇ ಒಬ್ಬ ನಾಪತ್ತೆ ಆಗಿದ್ದಾನೆ. ಇದು ಸದ್ಯ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ದೊಡ್ಡ ಹಗರಣ ಅಂತಲೇ ಹೇಳ್ಬೋದು. ಇನ್ನು ಬೆಂಗಳೂರಿನಲ್ಲಿ ಈ ಒಂದು ಪ್ರಕರಣವು ಬೆಳಕಿಗೆ ಬಂದಿರುವಂಥದ್ದು BTM ಲೇಔಟ್ನಲ್ಲಿ ಇಂತಹದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮೊನ್ನೆ BTM ಲೇಔಟ್ನಲ್ಲಿ ಒಬ್ಬ ಫ್ಲ್ಯಾಟನ್ನು ಬಾಡಿಗೆ ಪಡೆದುಕೊಂಡಿರ್ತಾನೆ. ಏನು ಫ್ಲ್ಯಾಟ್ ಬಾಡಿಗೆ ಪಡೆದುಕೊಂಡಿರ್ತಾ ಅವನು ಬಿಟ್ಟಂಥ ಸಂದರ್ಭದಲ್ಲಿ ಮಾಲೀಕರು ತಮ್ಮ ಒಂದು ಭದ್ರತಾ ಹಣವನ್ನು ಕೂಡ ಹಿಂತಿರುಗಿಸದೆ ಆ ಮಾಲೀಕ, ಕಟ್ಟಡದ ಓನರ್ ಇದ್ದಾನಲ್ಲ, ಅವನು ಎಸ್ಕೇಪ್ ಆಗಿದ್ದಾನೆ. ಇನ್ನು ಒಪ್ಪಂದದ ಪ್ರಕಾರ ಮಾಲೀಕರು ತಮ್ಮ ಭದ್ರತಾ ಠೇವಣಿಯನ್ನು ವಾಪಸ್ ಕೊಡುವ ಒಂದು ಸಂದರ್ಭದಲ್ಲಿ ಹಣವನ್ನು ಕೊಡೋಲ್ಲ ಅಂತ ಒಂದು ಹೇಳಿದರು. ಇನ್ನು ಕೊನೆಯ ಒಂದು ಮಾಲೀಕರು ವಿರುದ್ಧ ಈಗ ತಕ್ಷಣ ಒಂದು ಕ್ರಮ ಕೈಗೊಳ್ಳುವಂತಹ ಕೆಲವಷ್ಟು ಸಾಕಷ್ಟು ಕಾನೂನುಗಳು ಇದೆ. ಇನ್ನು ಯಾವ್ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೋಬೇಕಂತಂದರೆ ಅಗ್ರಿಮೆಂಟು ಮತ್ತು ಇಟ್ಕೊಂಡಿರುವಂಥ ಫೋನ್ ಡೀಟೇಲ್ಸ್ ಕೂಡ, ಎಲ್ಲ ದಾಖಲೆಗಳನ್ನು, ಡೆಪಾಸಿಟ್ಗಳನ್ನು, ಬ್ಯಾಂಕ್ ವಿವರಗಳನ್ನು ಎಲ್ಲವನ್ನೂ ಇಟ್ಕೊಂಡು ಮನೆ ಮಾಲೀಕರು ಏನು ಠೇವಣಿ ಹಣ ವಾಪಸ್ ಕೊಡದೇ ಇರುವಂಥ ಇರ್ತಾರಲ್ಲ ಅಂಥವ್ರ ವಿರುದ್ಧ ಕರ್ನಾಟಕ ರೆಂಟ್ ಕಂಟ್ರೋಲ್ ಆ್ಯಕ್ಟ್ 2001 ಅಡಿಯಲ್ಲಿ ಕರ್ನಾಟಕ ರೆಂಟ್ ಕೋರ್ಟ್ ಅಥವಾ ರೆಂಟ್ ಅಥಾರಿಟಿಗೆ ನೀವು ನೇರವಾಗಿ ದೂರನ್ನು ಕೊಡ್ಬೋದು. ನೇರವಾಗಿ ಅಲ್ಲಿ ದೂರು ಕೊಟ್ಟು ನೋಟಿಸನ್ನು ಕೂಡ ನೀವು ಜಾರಿ ಮಾಡ್ಬೋದು. ಇನ್ನು ಅದು ಬಿಟ್ಟರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 2019 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಕನ್ಸ್ಯೂಮರ್ ಫೋರಮ್ಗೂ ಕೂಡ ನೀವು ಪರಿಹಾರವನ್ನು ಪಡೆದುಕೊಳ್ಬೋದು. ಅಲ್ಲೂ ಕೂಡ ನೀವು ಕೆಲವೊಂದು ಪಿಟಿಷನ್ಗಳನ್ನು ಫೈಲ್ ಮಾಡಿ ಯಾರು ಈ ರೀತಿ ಮೋಸ ಮಾಡ್ತಾರೆ ಕೆಲವೊಂದು ಸಾಕ್ಷಿದಾರಗಳನ್ನು ಇಟ್ಕೊಂಡು ಒಪ್ಪಂದದ ಠೇವಣಿಗಳನ್ನು ವಾಟ್ಸಪ್ ಕಾಲು ಅಥವಾ ಯಾವ್ಯಾವ ದಸ್ತಾವೇಜುಗಳನ್ನು ನೀವು ಇಟ್ಕೊಂಡು FIR ಕೂಡ ನೀವು ದಾಖಲಿಸ್ಬೋದು. ಅವ್ರ ವಿರುದ್ಧ ಒಂದು ಲೀಗಲ್ ನೋಟಿಸ್ ಕಳಿಸಿ ನೀವು ಕೊಟ್ಟಂಥ ಹಣವನ್ನು ವಾಪಸ್ ಪಡಿಸ್ಕೊಳ್ಬೋದು. ಇನ್ನು ಇದೇ ರೀತಿ ಆತಂದರೆ ಬೆಂಗಳೂರಿನಲ್ಲಿ ಜನ ಕಾಲಿಡೋಕ್ಕೆ ಹೆದರ್ತಾರೆ. ಇದು ಒಂದು ಪ್ರಮುಖವಾದಂಥ ವಿಚಾರ. ಇನ್ನು ಒಂದು ಬಾಡಿಗೆ ಮನೆ ಮಾಲೀಕರು ಇದನ್ನೇ ದೊಡ್ಡದಾಗಿ ದಂಧೆ ಮಾಡಿಕೊಂಡಿದ್ದಾರೆ.
ಇನ್ನು ಬಾಡಿಗೆದಾರರ ಹಣ ಒಂದು ಸುಲಿಗೆ ಮಾಡಲು ಲಕ್ಷಾಂತರ ರೂಪಾಯಿ ಠೇವಣಿ ಒಂದು ಕೇಳ್ತಾ ಇದ್ರೆ ಅದನ್ನು ನಿಯಮಾನುಸಾರವಾಗಿ ವಾಪಸ್ ಕೊಡದೆ ಹೋದರೆ ಅಲ್ದಾಡಿಸಿದ್ರೆ ಇಂಥವ್ರಿಗೆ ಕಾನೂನು ರೀತಿಯಿಂದ ಕ್ರಮ ತೆಗೆದುಕೊಳ್ಬೇಕು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.